ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಈ ಬ್ಲಾಗ್ ಬಂದು ಮಂಗಳವಾರದ ಬ್ಲಾಗ್ ನೋಡಿರಿ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ನಿ. ಇವತ್ತು ದಿನ ಒಂದು 6:30 7 ಆಗ್ತಿತ್ತು. ಆದರೆ ಇವತ್ತು ಸ್ವಲ್ಪ ಬೇಗ ಹೇಳೋಣ ಅಂತೇಳಿ 6 ಗಂಟೆಗೆ ಎದ್ದನಿ. ನಾಳಿಂದ 5 ಗಂಟೆಗೆ ಹೇಳಕ್ಕೆ ಟ್ರೈ ಮಾಡೋಣ ಅಂತೇಳಿ 6 ಗಂಟೆಗೆ ಎದ್ದನು ನೋಡಿರಿ. ಎದ್ದು ಎಲ್ಲ ಅಡುಗೆ ಕೆಲಸ ಶುರು ಮಾಡ್ಕೊಂಡಿದ್ನಿ. ಸೊಪ್ಪು ಹಿಂದಿನ ದಿವಸ ಬಿಡಿಸಿ ಇಟ್ಕೋಬೇಕಂತಂದ್ರೆ ಅದು ನೆನಪೇ ಆಗಿರಲಿಲ್ಲ, ಹಾಗಾಗಿ ಇವಾಗ ಬಿಡಿಸ್ಕೊಳಕತ್ತೀನಿ. ನಾನು ಜಿಯೋ ಮಾರ್ಟಲ್ಲಿ ತರಿಸಿದ್ನಿ, ಹಾಗಾಗಿ ಅದು ಬೇರೆಲ್ಲ ಕಟ್ ಮಾಡಿ ಸ್ವಲ್ಪ ಆಲ್ಮೋಸ್ಟ್ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಅವರು. ಹಾಗಾಗಿ ಜಾಸ್ತಿ ಹೊತ್ತೇನಾಗಲಿಲ್ಲ, ಬೇಗ ಬೇಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ಹಂಗೆ ಹಾಲನ್ನು ಕಾಯ್ಸಾಕಿಟ್ಟಿದ್ನಿ. ಹಾಲನ್ನು ಕಾಯ್ದಾದ್ಮೇಲೆ ಇವಾಗ ಮೆಂತ್ಯ ಪರೋಟ ಮಾಡೋಕ್ಕೆ ರೆಡಿ ಮಾಡ್ಕೊಳತ್ತೇನೆ ನೋಡ್ರಿ. ಬಿಡಿಸಿರೋ ಸೊಪ್ಪನ್ನೆಲ್ಲ ಫಸ್ಟ್ ತೊಳ್ಕೊಳಕತ್ತೀನಿ. ನಾವು ಇವಾಗ ಅಂಗಡಿ ಒಳಗೆ ತೊಗೊಂಡು ಬಂದೀವಿ ಅಂದ್ರೆ ಅದು ಬೇರು ಮಣ್ಣು ಎಲ್ಲ ಜಾಸ್ತಿ ಇರ್ತೈತಿ. ಆದರೆ ಇಲ್ಲಿ ಜಿಯೋ ಮಾರ್ಟಲ್ಲಿ ಎಲ್ಲ ಫುಲ್ ಕ್ಲೀನಾಗೇನ ಕೊಟ್ಟಿದ್ರು, ಹಾಗಾಗಿ ಬೇಗ ಬೇಗ ಬಿಡಿಸ್ಕೊಂಡು ಸೊಪ್ಪೆಲ್ಲ ತೊಳ್ಕೊಂಡು ಇವಾಗ ಸಣ್ಣಗೆ ಹೆಚ್ಚಾಗ್ತೇನೆ ನೋಡ್ರಿ. ನಾನು ಭಾಳ ದಿವಸ ಆಗಿತ್ತು ಮೆಂತ್ಯ ಪರೋಟ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಾಡಿರೋದು ಬರೀ ಚಪಾತಿ ರೊಟ್ಟಿ ದೋಸೆ ಇದಾಗತ್ತಂತೇಳಿ ನಾನು ಮೆಂತ್ಯ ಪರೋಟ ಮಾಡಕತ್ತಿದ್ನಿ. ಸೊಪ್ಪೆಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಒಂದು ಬೌಲಿಗೆ ಸೇರಿಸ್ಕೊಳತ್ತೇನೆ ನೋಡ್ರಿ. ಬೌಲಿಗೆ ಹಾಕ್ಕೊಂಡು ಇವಾಗ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಒಂದು ಸ್ವಲ್ಪ 1/4 ಚಮಚದಷ್ಟು ಗರಂ ಮಸಾಲ, ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದ್ದರೆ ಅದನ್ನು ನಾನು ಹಾಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವಾನ, ಲಾಸ್ಟಿಗೆ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿ ಗೋಧಿ ಹಿಟ್ಟು ಹಾಕ್ಕೊಳತ್ತೇನೆ ನೋಡ್ರಿ. ಗೋಧಿ ಹಿಟ್ಟನ್ನು ಸಾನಿಸಿ ಹಾಕ್ಕೊಳತ್ತೀನಿ. ಹಾಕಿ ಇವಾಗ ಇದನ್ನು ನಾವು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗೆ ಕಲಿಸ್ಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿನ ಕಲಿಸ್ಕೋಬೇಕು, ಯಾಕಂದ್ರೆ ಸೊಪ್ಪೆಲ್ಲ ಹಾಕಿರ್ತೀವಲ್ಲ ಇದು ಬೇಗ ಮೆತ್ತಗಾಗಿಬಿಡ್ತೈತಿ. ಹಾಗಾಗಿ ಸ್ವಲ್ಪ ಗಟ್ಟಿಗನ ಕಲಿಸ್ಕೋಬೇಕು. ಫಸ್ಟ್ ಎದ್ದುಗಳೇನೆ ನಾನು ಹಿಟ್ಟನ್ನು ಕಲಸಿಡಾಕತ್ತಿದ್ನಿ. ಆಮೇಲೆ ಬಾಗ್ಲ ಅದೆಲ್ಲ ತೊಳೆದು ಬಂದ್ರಾಯ್ತು ಅಂಥೇಳಿ ಫಸ್ಟ್ ಹಿಟ್ಟನ್ನು ನಾದಿಡತ್ತೇನೆ ನೋಡ್ರಿ. ಇವಾಗ ಬಾಗಿಲ ಎಲ್ಲ ಕಸ ಗುಡಿಸ್ಕೊಳಕತ್ತೀನಿ. ಡೈಲಿ ಫಸ್ಟ್ ಎದ್ದ ತಕ್ಷಣ ಬಾಗಿಲು ಕೆಲಸನ ಮಾಡ್ತಿದ್ನಿ. ಆದರೆ ಇವತ್ತು ಫಸ್ಟ್ ಅಡುಗೆ ಮನೆಗಾನ ಕೆಲಸ ಮಾಡಕತ್ತೀನಿ. ಫಸ್ಟ್ ನಾನು ಬಿಸಿನೀರು ಕಾಯಿಸ್ಕೊಂಡು ಕುಡೋದು, ಆಮೇಲೆ ಹಿಟ್ಟು ನಾದಿಟ್ನಿ. ಇನ್ನೂ ಚಹಾ ಕುಡ್ದಿಲ್ಲನ, ಸ್ವಲ್ಪ ಬೇಗ ಎದ್ದಿದ್ನಲ್ಲ, ಹಾಗಾಗಿ ಇಷ್ಟು ಬೇಗ ಚಹಾ ಕುಡಿದು ಬೇಡ ಅಂಥೇಳಿ ಇವತ್ತು ಚಹಾ ಕುಡ್ದಿರಲಿಲ್ಲ. ಫಸ್ಟ್ ಹಿಟ್ಟೆಲ್ಲ ಕಲಸಿಟ್ಟು ಬಾಗಿಲ ಎಲ್ಲ ಕಸ ಗುಡ್ಸತ್ತೀನಿ. ದಿನ ಒಂದು 7 ಗಂಟೆಗೆ ಹೇಳ್ತಿದ್ನಿ ನಾನು ಫ್ರೆಶ್ ಅಪ್ ಆಗಿ ಟೀ ಎಲ್ಲ ಮಾಡ್ಕೊಂಡು ಕುಡಿಗೊಡ್ಕ ಒಂದು 7:30 ಅದು ಆಗ್ತಿತ್ತು. ಆದ್ರೆ ಇವತ್ತು 6 ಗಂಟೆಗೆ ಎದ್ದಿರೋದ್ರಿಂದ ಬೇಡಪ್ಪ ಅಷ್ಟು ಬೇಗ ಕುಡಿಯೋದು ಅಂಥೇಳಿ ಕುಡಿಲಿಲ್ಲ. ನಾನು ಚಹಾ ಬಿಡ್ಬೇಕಂತ ಅನ್ಕೋತೀನಿ, ಅದು ಯಾಕೋ ಆಗ್ತಾನೆ ಇಲ್ಲ, ಫುಲ್ ಅಡಿಕ್ಟ್ ಆಗಿಬಿಟ್ಟೆ ನನ್ನ ಚಹಾಕ್ಕೆ. ನೋಡೋಣಂತ ಮುಂದಿನ ದಿವಸದಲ್ಲಿ ಟ್ರೈ ಮಾಡ್ತೀನಿ ಬಿಡಾಕ. ಬಾಗಿಲೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಬಾಗಿಲೆಲ್ಲ ತೊಳ್ಕೊಳತ್ತೀನಿ. ಆಮೇಲೆ ರಂಗೋಲಿ ಹಾಕಿರತ್ತಂತೇಳಿ ಇವಾಗೇನು ನಾನು ರಂಗೋಲಿ ಹಾಕಲಿಲ್ಲ. ಹಂಗೆ ಈರುಳ್ಳಿ ಚಟ್ನಿ ಮಾಡಾಕತ್ತೀನಿ ನೋಡ್ರಿ. ಫಸ್ಟ್ ಬಾಳ್ಗಿಗೆ 1-2 ಚಮಚ ಎಣ್ಣೆ ಹಾಕ್ಕೊಂಡು ಒಂದು 3ರಿಂದ 4 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕಿ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ನಾನು ಟೊಮೆಟೊ ಸೇರಿಸ್ಕೊಂಡೀನಿ. ಸಣ್ಣದು 2 ಟೊಮೆಟೊ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಒಂದು 2 ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೊಂದು ಸಣ್ಣ ಬಟ್ಲಿಂದ 1 ಬಟ್ಲಷ್ಟು ಪುಟಾಣಿ ಹಾಕ್ಕೊಂಡಿದ್ದೀನಿ. ಪುಟಾಣಿ ಹಾಕಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಪುಡಿ ಉಪ್ಪನ್ನು ಹಾಕೋಬೋದು. ಕಲ್ಲುಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ತಣ್ಣಗಾಕ್ಬಿಡಾಕತ್ತೀನಿ. ಈ ಕಡೆ ಹುಳಿಯನ್ನು ಮಾಡಾಕತ್ತಿದ್ನಿ ಇವತ್ತು, ಅದಕ್ಕೆ ಸ್ವಲ್ಪ ಪೌಡ್ರ್ ರೆಡಿ ಮಾಡ್ಕೊಂಡ್ರಾತಂತೇಳಿ ಸಣ್ಣದೊಂದು ಪ್ಯಾನ್ಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಮೆಂತ್ಯ, ಆಮೇಲೆ ಮೆಣಸು ಇಷ್ಟು ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಘಮ ಘಮ ವಾಸನೆ ಬರ್ತೈತಿ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಅಷ್ಟೇ ತಣ್ಣಗಾಕ್ಬಿಟ್ಟೇನಿ. ಈ ಕಡೆ ಸಾನ್ವಿಗೆ ಸ್ನ್ಯಾಕ್ಸಿಗೆ ಪಾಪ್ಕಾರ್ನ್ ರೆಡಿ ಮಾಡಕತ್ತೀನಿ ನೋಡ್ರಿ. ಇದು ಪ್ಯಾಕೆಟ್ ಡಿಮಾರ್ಟಿಂದ ತೊಗೊಂಡು ಬಂದಿದ್ನಿ, ಆದರೆ ಇದು ನೆನಪೇ ಆಗಿರಲಿಲ್ಲ ಮಾಡೋಕ್ಕೆ, ಹಾಗಾಗಿ ಮಾಡಿ ಖಾಲಿ ಮಾಡಿರತ್ತಂತೇಳಿ ಅದು ದೊಡ್ಡ ಪ್ಯಾಕೆಟ್ ಇತ್ತು. ಒಂದು ಅರ್ಧ ಪ್ಯಾಕೆಟ್ ಅಷ್ಟೇ ಮಾಡಿದ್ನೇನ, ಯಾಕಂದ್ರೆ ಜಾಸ್ತಿ ಆಕ್ಕವ ಮತ್ತು ಯಾರು ತಿನ್ನಂಗಿಲ್ಲ, ವೇಸ್ಟ್ ಆಕ್ಕವು. ಇನ್ನೊಂದು ಸಾರಿ ಮಾಡಿರತ್ತಂತೇಳಿ ಒಂದು ಅರ್ಧ ಪ್ಯಾಕೆಟ್ ಮಾಡೀನಿ, ಇನ್ನು ಅರ್ಧ ಪ್ಯಾಕೆಟ್ ಹಂಗೆ ಇಟ್ಟೀನಿ ನೋಡ್ರಿ. ಪಾಪ್ಕಾರ್ನ್ ನಾನು ರೆಡಿ ಅದು ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಕ್ಕೆ. ಹಂಗೆ ಸ್ಮೂದಿಯನ್ನು ಮಾಡಿದ್ನಿ. ಸಾನ್ವಿಗೆ ಸ್ಮೂದಿ ಹಾಕ್ಕೊಟ್ನಿ. ಆಕಿನ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ನಿ. ಆಕಿಗೆ ಸ್ಮೂದಿ ಹಾಕ್ಕೊಟ್ನಿ. ಇವಾಗ ನೋಡ್ರಿ ಆಕಿನು ಸ್ಮೂದಿ ಕುಡಿದು 1-2 ಪಾಪ್ಕಾರ್ನ್ ಕೊಡಂದ್ಲು, ಕೊಟ್ಟಿದ್ನಿ, ತಿನ್ಕೊತ ಕೂತಿದ್ಲು.
ಈ ಕಡೆ ಇದು ಏನು ನಾನು ಫ್ರೈ ಮಾಡಿ ಆರಾಕ್ಬಿಟ್ಟಿದ್ನಲ್ಲ ಅದು ತಣ್ಣಗಾಗಿತ್ತು ಈರುಳ್ಳಿ ಚಟ್ನಿ ಮಾಡೋಕ್ಕೆ. ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ನೋಡಿರಿ, ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಒಗ್ಗರಣೆ ಹಾಕಬೇಕು. ಅದೇ ಬಾಳ್ಗಿಗೆ ನಾನು 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಹಿಂಗೆ ಹಾಕೋಬೇಕು ನೋಡಿರಿ ಇಷ್ಟು ಒಗ್ಗರಣೆಗೆ. ಮತ್ತು ನೀವು ಒಣಮೆಣ್ಸಿನ್ಕಾಯಿ ಬೇಕಂದ್ರೆ ಅದನ್ನು ಹಾಕೋಬೋದು. ನಾನು ಇಷ್ಟು ಹಾಕಿ ಇದನ್ನು ಒಗ್ಗರಣೆ ಕೊಡಾಕತ್ತೀನಿ. ನಾವೇನು ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿದ ಪೇಸ್ಟು ಅದನ್ನು ಇದಕ್ಕೆ ಹಾಕ್ಕೊಂಡು ನಾವು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕು. ಇದು ಟೇಸ್ಟ್ ಅಂತೂ ಅಗದಿ ಮಸ್ತ್ ಇರ್ತೈತಿ. ನೀವು ಒಂದು ಸರಿ ಟ್ರೈ ಮಾಡಿರಿ. ಇದಕ್ಕೆ ಟೊಮೆಟೊ ಬೇಡ ಅಂದ್ರೆ ನೀವು ಹುಣಸೆ ಹಣ್ಣನ್ನು ಹಾಕೋಬೋದು. ಇಡ್ಲಿ, ದೋಸೆ ಎಲ್ಲದಕ್ಕೂ ಚಲೋ ಇರ್ತೈತಿ. ಹಂಗೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಹುಳಿಯನ್ನು ಮಾಡೋಕ್ಕೆ, ಅದನ್ನು ನೋಡಿರಿ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಳ್ಗಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಡಲೆಬೀಜ ಹಾಕ್ಕೊಂಡಿದ್ದೇನೆ ನೋಡಿರಿ. ಒಂದು ಸಣ್ಣ ಬಟ್ಲಿಂದ 1 ಬಟ್ಲಷ್ಟು ಕಡಲೆಬೀಜನ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಳಕತ್ತೀನಿ. ಆಮೇಲೆ ಅದೇ ಎಣ್ಣೆಗೆ ಒಂದು ಅರ್ಧ ಚಮಚ ಸಾಸಿವೆ, ಆಮೇಲೆ ಕಡಲೆಬೇಳೆ 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಳಕತ್ತೀನಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಹಾಕ್ಕೊಳಕತ್ತೀನಿ. ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊರಿ. ನಾನು 2 ಹಸಿಮೆಣ್ಸಿನ್ಕಾಯಿ, 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು, ಗೋಡಂಬಿ ಇಷ್ಟು ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಇದನ್ನು ನಾನು ಎತ್ತಿಟ್ಕೊಳಕತ್ತೀನಿ. ಅದೇ ಎಣ್ಣೆಗೆ ಇವಾಗ ಹುಣಸೆ ಹಣ್ಣಿನ ರಸ ಹಾಕ್ಕೊಳತ್ತೇನೆ ನೋಡಿರಿ. ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕು. ಇದಕ್ಕೆ ಸೇರಿಸ್ಕೊಂಡು ಇದು ಹುಣಸೆದು ಹುಳಿದು ಪೂರ್ತಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಆವಾಗ ಇದು ಎಣ್ಣೆ ಸಪ್ರೇಟು ಮತ್ತು ಹುಣಸೆ ಹಣ್ಣು ಸಪ್ರೇಟ್ ಆಗ್ತೈತಿ ನೋಡಿರಿ. ಈ ಥರ ಆದಾಗ ಇದಕ್ಕೆ ನಾನಿವಾಗ ಅನ್ನನ ಸೇರಿಸ್ಕೊಳಕತ್ತೀನಿ. ಮಾಡಿಟ್ಟಿರುವಂಥ ರೈಸ್ ಸೇರಿಸ್ಕೊಂಡು ನಾವೇನಾವಾಗಲೇ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ಲ ಸಾಸಿವೆ, ಜೀರಿಗೆ, ಮೆಣಸು, ಆಮೇಲೆ ಮೆಂತ್ಯ ಹಾಕಿ ಆ ಪೌಡ್ರನ್ನ ಇವಾಗ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಆಮೇಲೆ ಒಗ್ಗರಣೆ ಎಲ್ಲ ಮಾಡಿಟ್ಕೊಂಡಿದ್ದೀವಲ್ಲ ಕಡಲೆಬೀಜ, ಗೋಡಂಬಿ ಅದನ್ನೆಲ್ಲನೂ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಅಷ್ಟು ಹಾಕ್ಕೊಂಡಿದ್ದೇನೆ ನೋಡಿರಿ. ಹಾಕಿ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಒಂಥರ ಟೇಸ್ಟ್ ಚಲೋ ಇರ್ತೈತಿ, ಡಿಫ್ರೆಂಟಾಗಿ. ಇವಾಗ ದೇವಸ್ಥಾನದಲ್ಲೆಲ್ಲ ಪುಳಿಯೋಗರೆ ಕೊಡ್ತಾರಲ್ಲ ಆ ಥರ ಟೇಸ್ಟ್ ಇರ್ತೈತೆ ನೋಡಿರಿ. ನೀವು ಒಂದು ಸರಿ ಟ್ರೈ ಮಾಡಿರಿ, ಎಲ್ರಿಗೂ ಇಷ್ಟ ಆಗ್ತೈತಿ. ಮಕ್ಕಳಿಗೆ ಸ್ಕೂಲ್ಗೇನು ನಾವು ಇದನ್ನು ಕೊಟ್ಟು ಕಳಿಸ್ಬೋದು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಹುಳಿಯನ್ನು ರೆಡಿ ಆಯಿತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ನಿ. ಟೇಸ್ಟ್ ಅಂತೂ ಅಗದಿ ಮಸ್ತ್ ಇತ್ತು ನೋಡಿರಿ. ನೀವು ಒಂದು ಸರಿ ಟ್ರೈ ಮಾಡಿರಿ. ಇವಾಗ ನಾನು ಪರೋಟ ಮಾಡ್ಕೊಳಕತ್ತೀನಿ. ರೈಸು ಮಾಡಿದ್ನಿ, ಇಲ್ಲೆಲ್ಲ ಅನ್ನ ಸಾಂಬಾರು ಮಾಡೋದಂತೇಳಿ ನಾನು ಹುಳಿಯನ್ನು ಮಾಡಿಬಿಟ್ನಿ. ಹಂಗೆ ಈರುಳ್ಳಿ ಚಟ್ನಿಯನ್ನು ರೆಡಿಯಾಗಿತ್ತು. ಪಲ್ಯದ ಏನು ಮಾಡೋಕ್ಕೆ ಹೋಗಲಿಲ್ಲ ಇವತ್ತು. ಪರೋಟ ಮಾಡತ್ತೇನೆ ನೋಡಿರಿ. ಈರುಳ್ಳಿ ಚಟ್ನಿ ಜೋಡಿ ಪರೋಟ ಚಲೋ ಇರ್ತೈತಿ ಟೇಸ್ಟ್ ಅಂತೇಳಿ ಈರುಳ್ಳಿ ಚಟ್ನಿಯನ್ನು ಮಾಡಿಬಿಟ್ನಿ. ಟೇಸ್ಟ್ ಅಂತ ಅಗದಿ ಮಸ್ತ್ ಇರ್ತೈತಿ ಈರುಳ್ಳಿ ಚಟ್ನಿದು. ತೆಂಗಿನಕಾಯಿ ಚಟ್ನಿ ಆಮೇಲೆ ಶೇಂಗಾ ಚಟ್ನಿ ಯಾವಾಗಲೂ ಮಾಡಿರ್ತೀವಿ. ಈ ಥರ ಚಟ್ನಿ ಒಂದು ಸರಿ ಟ್ರೈ ಮಾಡಿರಿ, ಖಂಡಿತ ಇಷ್ಟ ಆಗ್ತೈತಿ ನೋಡಿರಿ. ಇವಾಗ ಪರೋಟಾನು ರೆಡಿ ಆದವು. ನಮ್ಮ ಮನೆಯವ್ರ ಬಾಕ್ಸಿಗೂ ಇವತ್ತು ಪರೋಟ ಆಮೇಲೆ ಚಟ್ನಿ, ರೈಸು, ಸಲಾಡು ಇಷ್ಟು ಕೊಟ್ಟು ಕಳಿಸಿನಿ ನೋಡಿರಿ. ಅವ್ರದ್ದು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸಿನಿ. ನಾನಿವಾಗ ನಾಷ್ಟ ಮಾಡಕತ್ತೀನಿ. ನಾನು 1-2 ಪರೋಟ ಮಾಡಿಕೊಂಡು ಸ್ವಲ್ಪ ಸಲಾಡು, ರೈಸು ಆಮೇಲೆ ಚಟ್ನಿ ಇಷ್ಟು ಹಾಕ್ಕೊಂಡು ನಾನು ಇವಾಗ ನಾಷ್ಟ, ಮಧ್ಯಾಹ್ನ ಊಟ 2 ಸೇರಿ ಒಟ್ಟಿಗೆ ಆಗಾಕತ್ತೈತಿ. ನಾನು ಎಲ್ಲ ನಾಷ್ಟ ಗಿಷ್ಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಆಕೆ ಸ್ವಲ್ಪ ಹುಳಿಯನ್ನು ತಿಂದಾದ್ಮೇಲೆ ಈಗ ಹೋಮ್ವರ್ಕ್ ಬರೆಯಕತ್ತಿದ್ಲಕ್ಕೆ. ಆಕೆಗೆ ಇವಾಗ ಇತ್ತೀಚೆಗೆ ಸ್ವಲ್ಪ ಹೋಮ್ವರ್ಕ್ ಜಾಸ್ತಿ ಕೊಡ್ತಾರಲ್ಲ, ಹಾಗಾಗಿ ಫಸ್ಟ್ ಸ್ಕೂಲಿಂದ ಬಂದ ತಕ್ಷಣ ಆಕೆ ಎಲ್ಲ ಬರೆದು ಮುಗಿಸ್ಬಿಡ್ತಾಳು. ಇವತ್ತು ಅಷ್ಟೇ ಎಲ್ಲ ಬರೆಯಕತ್ತಿದ್ಲು. ಇಷ್ಟು ದಿವಸ ಬರೀ ಲೆಟರ್ಸ್ ಅಷ್ಟೇ ಇತ್ತಕ್ಕಿಗೆ ಬರೆಯೋದು. ಆದರೆ ಇವಾಗ ಕರ್ಸಿವ್ ಲೆಟರ್ ಸ್ಟಾರ್ಟ್ ಆಗೈತೆ ನೋಡ್ರಿ, ಅದರ ಸೆಂಟೆನ್ಸ್ ಬರಿಬೇಕು. ಸಾನ್ವಿ ನೀಟಾಗಿ ಬರೆಯಕತ್ತಾಳು. ಈಗ ಒಂದು 2 ಪೇಜ್ ಅಷ್ಟೇ ಶುರು ಮಾಡಿ 2 ಪೇಜ್ ಆಯ್ತಷ್ಟೇ. ಆದರೂ ನೀಟಾಗಿ ಬರೆಯಕ್ಕೆ ಕಲ್ತಾಳೆ ನೋಡ್ರಿ, ಹ್ಯಾಂಡ್ ರೈಟಿಂಗ್. ಆಮೇಲೆ ಒಂದು 2-3 ಬುಕ್ ಒಳಗೆ ಹೋಮ್ವರ್ಕ್ ಕೊಟ್ಟಿರ್ತಾರೋ. ಇಲ್ಲಿ ನೋಡ್ರಿ ಇಂಗ್ಲೀಷ್ ಮಾಡಕತ್ತಾಳು, ಆಮೇಲೆ ಮ್ಯಾಥ್ಸು ಈ ರೀತಿ ಕೊಟ್ಟಿರ್ತಾರೋ. ಆಕೆ ಬಂದಾಕಿ ಪಾಡಿಗೆ ಆಕಿ ಹೋಮ್ವರ್ಕ್ ಮಾಡ್ಕೋತಾಳು. ಆಕೆಗೆ ಏನಾದರೂ ತಿಳಿಲಿಲ್ಲ ಅಂದ್ರಷ್ಟೇ ನನ್ನ ಹತ್ರ ಹೇಳಿಸ್ಕೊತಾಳು. ಆಕೆ ಬೇಗ ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸಿಳು. ಆಮೇಲೆ ನಾನು ಸ್ವಲ್ಪ ಬೆಡ್ರೂಮಲ್ಲಿ ರ್ಯಾಕ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು. ಇವತ್ತು ದಿನ ಮಾಡ್ಬೇಕಂತ ಅಂದ್ಕೊಂಡು ಆಗ್ತಾನೆ ಇರಲಿಲ್ಲ. ಹಾಗಾಗಿ ಇವತ್ತು ಮಾಡಿರಾತಂತೇಳಿ ಮಧ್ಯಾಹ್ನದ ಮೇಲೆ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಶುರು ಮಾಡ್ಕೊಂಡಿದ್ದೀವಿ. ಅದು ಏನು ಪೈಪೆಲ್ಲ ಎತ್ತಿಟ್ನಲ್ಲ, ನನ್ನ ಸಾನ್ನಿಧ್ಯನ ಬರ್ಡೇ ಇತ್ತು ಅಂತೇಳಿ ಅವ್ರು ತೊಗೊಂಡು ಹೋಗಿದ್ರು. ಅವರು ವಾಪಸ್ ತಂದು ಕೊಟ್ಟಿದ್ರು. ಅದನ್ನು ಎಲ್ಲನೂ ನೀಟಾಗಿ ಬಾಕ್ಸ್ ಒಳಗೆ ಹಾಕಿ ಇನ್ನು ಮ್ಯಾಲಕ್ಕೆ ಎತ್ತಿಡಬೇಕು. ಹಾಗಾಗಿ ಇಲ್ಲಿ ಕೆಳಗೆ ಇಟ್ಕೊಂಡಿದ್ದೇನೆ ಸದ್ಯಕ್ಕೆ, ಆಮೇಲೆ ಮ್ಯಾಲೆ ಎತ್ತಿಟ್ರಾತಂತೇಳಿ. ಇಲ್ಲಿ ಮೂಲೆಯಾಗದ ಟೇಬಲ್ ಇಟ್ಟಿದ್ನಲ್ಲ, ಅಲ್ಲಿ ಎಕ್ಸ್ಟ್ರಾ ರೇಷನ್ ಅಕ್ಕಿ ಊರಿಂದ ತಂದಿದ್ದು, ಆಮೇಲೆ
ಹಿಟ್ಟು, ನಾವು ಇಲ್ಲಿ ಊಟ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ರೈಸು, ಅದು ಎಲ್ಲನೂ ಎಕ್ಸ್ಟ್ರಾ ಇದ್ದಿದ್ದು ಇಟ್ಟಿದ್ನಿ. ಇವಾಗ ಅಲ್ಲಿ ಈ ರ್ಯಾಕ್ನ ಜೋಡಿಸಿರತ್ತಂತೇಳಿ ಅವನ್ನೆಲ್ಲನೂ ತೆಗೆದು ಆ ಟೇಬಲ್ನ ಈ ಕಡೆ ತೆಗ್ದೀನಿ. ಆ ಮೂಲೆಗೆಲ್ಲ ಸ್ವಲ್ಪ ಧೂಳಾಗಿತ್ತು, ಆ ಧೂಳನ್ನೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಈ ರ್ಯಾಕನ್ನೆಲ್ಲ ನಾನು ಒರೆಸ್ಕೊಳಕತ್ತೀನಿ. ಇವನ್ನ ಈ ಕಡೆ ದೊಡ್ಡದು ಕಬ್ಬಿಣದ ರ್ಯಾಕ್ ಅದಾವಲ್ಲ ಅದರೊಳಗೆ ಇಟ್ಟಿದ್ನಿ. ಅದರ ಸಿಕ್ಕಾಪಟ್ಟೆ ಧೂಳಾಗಕತ್ತಿತ್ತು. ಮತ್ತು ಸಾನ್ವಿಗೆ ಯಾವುದೇ ಎಟ್ಕಿಸ್ತಾ ಇರಲಿಲ್ಲ. ಆಕಿಗೆ ಏನಾದರೂ ಬೇಕಂತಂದ್ರೆ ಆಕಿ ನನ್ನ ಕರೆಯಾಕತ್ತಳು. ಸರಿ ಆಯ್ತು, ಈ ಮೂಲ್ಯಾಗ ಇಟ್ಟರಾಯ್ತು ಇಲ್ಲೇ, ಮತ್ತು ಆ ರ್ಯಾಕ್ ಒಳಗೆ ಬೇರೆ ಏನಾದರೂ ಇಟ್ಕೋಬೋದು ಅಂತೇಳಿ ನಾನು ಇವನ್ನೆಲ್ಲನೂ ಇವತ್ತು ತೆಗ್ದಿದ್ನಿ. ಅಡುಗೆ ಮನೆ ಒಳಗೆ ನಾನು ಅಕ್ಕಿ ಡಬ್ಬ ಇಟ್ಟಿದ್ನಲ್ಲ, ಅಲ್ಲಿ ಒಳಗಡೆ ಅಷ್ಟು ನೀಟಾಗಿ ಗಾಳಿ ಆಡಲ್ಲ, ಮತ್ತು ಸ್ವಲ್ಪ ಅದು ಸೋರ್ತತಿ. ನಾವೇನು ಸಿಂಕ್ ಹತ್ರ ಪಾತ್ರೆ ತೊಳಿತೀವಲ್ಲ ಅಲ್ಲಿ ಸ್ವಲ್ಪ ಅದು ಸೋರ್ತತಿ, ನೀರು ಒಳಗಡೆ ಹೋಗ್ತತಿ. ಹಾಗಾಗಿ ಅಲ್ಲಿ ಅಕ್ಕಿಗೆಲ್ಲ ಬೇಗ ಹುಳ ಆಗಕತ್ತಿದ್ದು, ಅದಕ್ಕಾಗಿ ಅಕ್ಕಿ ಮತ್ತು ಸುಮ್ಮನೆ ಹಾಳಾಗ್ತಾವೆ ಅಂತೇಳಿ ಈ ಕಡೆ ರ್ಯಾಕಲ್ಲಿ ಇಟ್ಕೋಬೇಕಂತ ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡಕತ್ತಿದ್ದೇನೆ. ಫಸ್ಟ ಈ ರ್ಯಾಕನ್ನೆಲ್ಲ ನಾನು ಹಿಂಗೆ ಅರ್ಧ ಮಾಡಿಟ್ಟಿದ್ನೆಲ್ಲ ಅವನ್ನೆಲ್ಲನೂ ತೆಗೆದು ಒರೆಸಿ ಇವಾಗ ಪೂರ್ತಿ ಎಲ್ಲ ಜೋಡಿಸ್ಕೊಂಡು ನೋಡ್ರಿ. 2 ರ್ಯಾಕ್ ಅದಾವೆ. ಇವಾಗ 2 ರ್ಯಾಕನ್ನು ಈ ರೀತಿ ಫಸ್ಟ್ ಜೋಡಿಸಿ ಆ ಮೂಲೆಯಾಗ ಕಸ ಗುಡಿಸಿದ್ನಿ. ಈಗೆಲ್ಲ ಒಂದು ಸರಿ ಹಸಿ ಬಟ್ಟೆಲೇ ಎಲ್ಲನೂ ಒರೆಸ್ಕೊಂಡು ಇವಾಗ ಎಲ್ಲ ರ್ಯಾಕ್ ಫುಲ್ಲೆಲ್ಲ ಮೆಸ್ ಆಗಿಬಿಟ್ಟಿದ್ದವ, ಅವನ್ನೆಲ್ಲನೂ ಇವತ್ತು ಕ್ಲೀನ್ ಮಾಡಿ ಇಟ್ರಾತಂತೇಳಿ ಎಲ್ಲನೂ ತಗೊಳಕತ್ತೀನಿ ನೋಡ್ರಿ. ನಮ್ಮ ಮನೆಗಂತೂ ಎಷ್ಟು ಐಟಮ್ಸ್ ಅದಾವಂತಂದ್ರೆ ನಮಗೆ ಜಾಗನ ಸಾಲಂಗಿಲ್ಲ, ಹಂಗಾಗಿಬಿಟ್ಟತಿ. ಆದರೂ ಇದ್ದಿದ್ರೊಳಗೆ ನಾನು ಮ್ಯಾನೇಜ್ ಮಾಡಿರ್ತೇನೆ. ಇವೆರಡು ರ್ಯಾಕ್ ಇರೋದ್ರಿಂದ ನಮ್ದೇನು ಮೇಕಪ್ ಐಟಮ್ಸು, ಜ್ಯುವೆಲ್ರಿ, ಆಮೇಲೆ ಸಾನ್ವಿವ ಡೈಲಿ ಯೂಸ್ ಬಟ್ಟೆಗಳು ಅವೆಲ್ಲ ಇವೆರಡು ರ್ಯಾಕಲ್ಲೇ ನಾನು ಇಟ್ಟಿರ್ತೀನಿ. ಭಾಳ ಹೆಲ್ಪ್ ಆಗೈತೆ ನೋಡ್ರಿ ಈ ರ್ಯಾಕ್ ಇರೋದ್ರಿಂದ. ಮೀಶೋಯಿಂದ ತರಿಸಿದೆ ನಾನು. ಆವಾಗ ತರಿಸಿದಾಗೂ ನಾನು ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೀನಿ. ಸುಮಾರು ಜನ ಲಿಂಕ್ ಕೇಳಿದ್ರಿ, ಅವ್ರಿಗೆ ಲಿಂಕನ್ನು ಶೇರ್ ಮಾಡಿದ್ದೀನಿ. ಇವಾಗ ಏನಾದರೂ ಬೇಕಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಇವಾಗ 2 ರ್ಯಾಕನ್ನು ಫಸ್ಟೆಲ್ಲ ಜೋಡಿಸಿ ಒರೆಸಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದು ಟ್ರೇನು ಎಲ್ಲನೂ ತೆಗೆದು ಯಾವ್ದ್ಯಾವ್ದು ಬೇಕಾಗಿರೋ ಐಟಮ್ಸ್ ಅಷ್ಟು ಇಟ್ಕೊಂಡು ಬೇಡವಾಗಿರೋದೆಲ್ಲ ಚಲತೀನಿ ನಾನು. ಸಾನ್ವಿವಂತೂ ಸುಮಾರು ಔಷಧಿ ಇದ್ದು ಅವಂತೂ ನಾನು ನೋಡೇ ಇರಲಿಲ್ಲ ತೆಗೆದು, ಅದಕ್ಕೆ ಇವತ್ತೆಲ್ಲ ಎಕ್ಸ್ಪೈರಿ ಆಗಿರೋನೆಲ್ಲ ಬಿಸಾಕಿ ಮತ್ತು ಬೇಡವಾಗಿರೋದು ಸುಮಾರು ಐಟಮ್ಸ್ ಇದ್ದು ಅವನು ಎಲ್ಲನೂ ಚಲಾಕತ್ತಿದ್ನಿ ಇವತ್ತು. ಯಾಕಂದ್ರೆ ಸುಮ್ಮನೆ ಹಂಗೆ ಇಟ್ಕೊಂಡು ಮನೆಯೊಳಗೆ ಫುಲ್ಲು ಐಟಮ್ಸ್ ಆಗಿಬಿಟ್ಟು ಅಂದ್ರೆ ನಮ್ಗೆ ಎಷ್ಟು ಜಾಗ ಆದರೂ ಸಾಲಂಗೇನೇ ಇಲ್ಲ. ಹಾಗಾಗಿ ಇವತ್ತೆಲ್ಲ ಒಂದೊಂದು ಪ್ರತಿಯೊಂದು ರ್ಯಾಕ್ನೂ ತೆಗೆದು ನಾನು ಕ್ಲೀನ್ ಮಾಡ್ಕೊಂಡು. ಸಾನ್ವಿ ವಾಚ್ ನೋಡ್ರಿ, ಸುಮಾರು ದಿವಸದಿಂದ ಸಾನ್ವಿ ಹುಡ್ಕಾತಿದ್ಲು, ಆದರೆ ಸಿಕ್ಕಿರಲಿಲ್ಲ. ಇವತ್ತು ಕ್ಲೀನ್ ಮಾಡಬೇಕಾದ್ರೆ ಸಿಕ್ತಿದ್ದು, ಆಕಿಗಂತೂ ಫುಲ್ ಖುಷಿ ಆಯಿತು. ಈ ವಾಚನ್ನು ನಾನು ಮೀಶೋಯಿಂದ ತರಿಸಿದ್ನಿ, ಚಲೋ ಐತಿದು. ಆದ್ರೆ ಈಗ ಸ್ಟಾಪ್ ಆಗೈತೆ, ಅದು ಓಡಂಗಿಲ್ಲ. ಆದರೂ ಆಕಿಗೆ ಏನೋ ಇಷ್ಟ ಅಲ್ಲ, ಯಾವುದು ಕಲರ್ ಬಟ್ಟೆ ಹಾಕೋತಾಳಲ್ಲ ಆ ಕಲರ್ಗೆ ಮ್ಯಾಚ್ ಮಾಡಿಕೊಂಡು ಹಾಕೊಂಡಿರ್ತಾಳೆ ಇದನ್ನು. ಆಕಿಗಂತೂ ಫುಲ್ ಖುಷಿ ಆಯ್ತು ಇವತ್ತು ನಂದು ವಾಚ್ ಸಿಕ್ತು ಅಂತೇಳಿ. ನೋಡ್ರಿ, ಮಕ್ಕಳಿಗೆ ಚಲೋ ಅನ್ನಿಸ್ತತಿ. 130 ಎಷ್ಟೋ ಕೊಟ್ಟಿದ್ದು ನಾನು, 150 ಅಷ್ಟೇ ನೋಡ್ರಿ. ಇದಕ್ಕೆ ಚಲೋ ಐತಿ ಕ್ವಾಲಿಟಿ, ಅಷ್ಟೊಂದೇನು ಲೋ ಕ್ವಾಲಿಟಿ ಏನಿಲ್ಲ, ಚಲೋ ಐತಿ. ಇವತ್ತಕ್ಕೆ ವಾಚನ್ನು ಸಿಕ್ಕು ಎಲ್ಲನೂ ತೆಗೆದು ಅವನನ್ನು ಅಷ್ಟೇ ಒಂದು ಬೇರೆ ಸಪ್ರೇಟ ಒಂದು ಡಬ್ಬಿಗೆ ಹಾಕಿ ಇಡಬೇಕಂತ ಅಂದ್ಕೊಂಡಿದ್ದೇನೆ. ಯಾಕಂದ್ರೆ ಆ ಬಾಕ್ಸ್ ಒಳಗೆ ಹಂಗೆ ಇಟ್ಟನೆ ಅಂದ್ರೆ ಸ್ವಲ್ಪ ಜಾಸ್ತಿ ಜಾಗ ಹಿಡಿತೈತಿ. ಸಣ್ಣ ಡಬ್ಬಿ ಒಳಗೆ ಹಾಕಿಟ್ನಿ ಅಂದ್ರೆ ಈ ಬಾಕ್ಸ್ ಒಳಗಡೆ ಇಡ್ಬೋದು. ಅದಕ್ಕಾಗಿ ಅದನ್ನು ಎಲ್ಲ ನಾನು ತೆಗಿಬೇಕಂತ ಅಂದ್ಕೊಂಡಿದ್ನಿ. ಒಂದೊಂದು ರ್ಯಾಕ ಕ್ಲೀನ್ ಮಾಡ್ಕೊಳಕತ್ತಿದ್ನಿ. ಇವೇನು ನಟ್ ಅದಾವಲ್ಲ, ಇವು ನಾನು ಕಿಚನ್ ರ್ಯಾಕ್ ತರಿಸಿದನಲ್ಲ, ಅದ್ರ ಎಕ್ಸ್ಟ್ರಾ ನಟ್ ಕೊಟ್ಟಿದ್ರು ಅವ್ರು ಒಂದು 5-6. ಅವು ಮತ್ತೆ ಎಲ್ಲರ ಮಿಸ್ ಆಗಿದಾವೆ ಅಂಥೇಳಿ ಅವನೊಂದು ಪ್ಯಾಕೆಟ್ ಒಳಗೆ ಹಾಕಿಟ್ನಿ. ಯಾಕಂದ್ರೆ ಮತ್ತು ಅಡುಗೆ ಮನೆ ರ್ಯಾಕ್ ಅದೇನಾದರೂ ಸ್ವಲ್ಪ ಲೂಸ್ ಅದು ಆದರೆ ಈ ಎಕ್ಸ್ಟ್ರಾ ನಟನ್ನು ಹಾಕಿ ನಾವು ಟೈಟ್ ಮಾಡ್ಕೋಬೋದು. ಹಾಗಾಗಿ ಅವನನ್ನು ಎಲ್ಲ ಎತ್ತಿಟ್ಕೊಂಡು ಈಗ ಡೈಲಿ ನಾವು ಯೂಸ್ ಮಾಡುವಂಥವು ಫೇರ್ ಆ್ಯಂಡ್ ಲವ್ಲಿ, ಆಮೇಲೆ ಲಿಪ್ ಬಾಮು, ಸನ್ಸ್ಕ್ರೀನು, ಸಾನ್ವಿದ್ ಪೌಡ್ರು, ಇಂಥವೆಲ್ಲನೂ ಬೇಗ ಕೈಗೆ ಸಿಗುವಂಥವು ಅವನ್ನೆಲ್ಲನೂ ಒಂದ್ರಾಗ ಸಪ್ರೇಟಾಗಿ ಹಾಕಿಟ್ಕೊಂಡಿದ್ನಿ. ಆಮೇಲೆ ಅಲ್ಲೇನು 3 ಡಬ್ಬಿ ಕಾಣತ್ತವಲ್ಲ, ಅವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆದಮೇಲೆ ಉಳಿದಿರುವಂಥ ಡಬ್ಬಿಗಳವ. ಅದರಲ್ಲಿ ಒಂದ್ರಾಗ ಹೇರ್ ಪಿನ್ ಹಾಕಿಟ್ಟನಿ, ಒಂದ್ರಾಗ ಕ್ಲಿಪ್ಪು, ಆಮೇಲೆ ಒಂದ್ರಾಗ ಸ್ಯಾರಿ ಪಿನ್ ಹಾಕಿಟ್ಟನಿ ನೋಡ್ರಿ. 3 ಒಂದು ಡಬ್ಬಿ ಒಳಗೆ ಹಾಕಿಟ್ಟು ಹಂಗೆ ಸಾನ್ವಿ ಇವಾಗ ಒಂದ್ರೊಳಗೆ ಪ್ಯಾಂಟು ಮತ್ತು ಶಾರ್ಟ್ಸ್ ಹಾಕಿಡಾಕತ್ತೀನಿ, ಡೈಲಿ ಹಾಕೊಳ್ಳುವ ಪ್ಯಾಂಟು ಶಾರ್ಟ್ಸು. ಆಮೇಲೆ ಒಂದ್ರೊಳಗೆ ಟೀ ಶರ್ಟು. ನಾನು ಆ ಡಬ್ಬಿ ಮೇಲೆ ಎಲ್ಲ ಬರೆದು ಬಿಟ್ಟನಿ ಯಾವ್ದ್ಯಾವ್ದ್ರಾಗ ಏನೇನು ಇರ್ತಾವೆ ಅಂತೇಳಿ, ಆಕಿಗೆ ಈಸಿಯಾಗಿ ಗೊತ್ತಾಗಲಿ ಅಂತೇಳಿ. ಅದರೊಳಗೆ ಇವತ್ತೆಲ್ಲನೂ ಜೋಡಿಸಿ ನೋಡ್ರಿ. ಒಂದ್ರೊಳಗೆ ಟೀ ಶರ್ಟು, ಚಡ್ಡಿಗಳು, ಪ್ಯಾಂಟು, ಫ್ರಾಕು, ಈ ಥರ ಅವೇನೇನು ಪಿಕ್ಚರ್ ಇದ್ದವಲ್ಲ ಅದಾದ ಪಿಕ್ಚರ್ಗೆ ಎಲ್ಲನೂ ನಾನು ನೀಟಾಗಿ ಜೋಡಿಸಿನಿ. ಮತ್ತು ಸಾನ್ವಿವ ಸುಮಾರು ಚಡ್ಡಿ ಎಲ್ಲ ಕೆಳಗಡೆ ಇದ್ದಿದ್ದು ಎಲಾಸ್ಟಿಕ್ ಹೋಗಿದ್ದು ಅಂಥವದಿದ್ದು ಅವನು ಎಲ್ಲನೂ ತೆಗೆದು ಬಿಸಾಕಿಟ್ನಿ. ಇದರೊಳಗೆ ಬರೀ ಡೈಲಿ ಹಾಕೋಕ್ಕೆ ಚಡ್ಡಿ ಮತ್ತು ಬನಿಯನ್ ಅಷ್ಟು ಎರಡನ್ನೂ ಈ ಡ್ರಾಯರಲ್ಲಿ ಇಟ್ನಿ. ಹಂಗೆ ಸಾಕ್ಸ್ ಇದ್ದು ನೋಡ್ರಿ, ನಮ್ಮ ಮನೆಯವರು ಸಾನ್ವಿನೂ ಸಿಕ್ಕಾಪಟ್ಟೆ ಎಲ್ಲ ಸಾಕ್ಸ್ ಇದ್ದು ಅವನನ್ನು ಎಲ್ಲ ಈ ರೀತಿ ನಾನು ನೀಟಾಗಿ ಫೋಲ್ಡ್ ಮಾಡಿ ಇಡಾಕತ್ನಿ.
ಹಂಗೆ ಇಟ್ಟಿವಿ ಅಂತಂದ್ರೆ ಅದು ಒಂದು ಮಿಸ್ ಎಲ್ಲಾರು ಆಗಿಬಿಡ್ತೈತಿ, ಒಂದು ತೊಗೊಳ್ಳುವಾಗ ಇನ್ನೊಂದು ಬೀಳ್ತೈತಿ, ಆಮೇಲೆ ಅದು ಸರಿಗೆ ಸಿಗಂಗಿಲ್ಲ ಎರಡು ಒಟ್ಟಿಗೆ. ಹಾಗಾಗಿ ಈ ರೀತಿ ನಾನು ಫೋಲ್ಡ್ ಮಾಡಿ ಇಡಾಕತ್ತಿದ್ನಿ. ಒಂದು ಸರಿ ಕೈಗೆ ಸಿಕ್ಬಿಡ್ತಾವೆ ಎರಡು ಸಾಕ್ಸ, ಮತ್ತು ಆ ಕಡೆ ಈ ಕಡೆ ಆಗೋದಿಲ್ಲ ಅಂತೇಳಿ ಆ ರೀತಿ ನೋಡ್ರಿ ಫೋಲ್ಡ್ ಮಾಡಿ ಇಟ್ನಿ. ಎಲ್ಲ ರ್ಯಾಕನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡು ಸಾನ್ವಿ ಅಂತೂ ಎಲ್ಲ ಹೆಲ್ಪ್ ಮಾಡಕತ್ತಿದ್ದಿಲ್ಲ ನನಗೆ. ನಾನು ನಿಂಗೆ ಹೆಲ್ಪ್ ಮಾಡ್ತೇನಮ್ಮ ಅಂತೇಳಿ ನಾನು ಆಕೆಗೆ ಹೆಂಗೆಲ್ಲ ಬಾಕ್ಸ್ ರೆಡಿ ಮಾಡಿಕೊಟ್ನೆಲ್ಲ ಆಕೆಲ್ಲಾನು ಡ್ರಾಯರಲ್ಲಿ ಹಾಕಿ ಆಮೇಲೆ ಸ್ನಿಗ್ಧ ಬಂದ್ಲು ಅಂತೇಳಿ ಆಕೆ ಜೋಡಿ ಆಟ ಆಡೋಕ್ಕೆ ಮೇಲ್ಗಡೆ ಹೋದ್ಲು. ನಾನಿವಾಗ ಕ್ಲಿಪ್ಪು, ರಬ್ಬರ್ ಬ್ಯಾಂಡು ಇವನ್ನೆಲ್ಲನೂ ಅಷ್ಟೇ ಸಪ್ರೇಟ್ ಒಂದೊಂದು ಪೌಚಲ್ಲಿ ಈ ರೀತಿ ಹಾಕಿಟ್ಟಿರ್ತೀನಿ. ನೇಲ್ ಪಾಲಿಶು, ಆಮೇಲೆ ರಬ್ಬರ್ ಬ್ಯಾಂಡು, ಕ್ಲಿಪ್ಗಳು ಅವನು ಎಲ್ಲನೂ ಯಾವ್ದ್ಯಾವ್ದು ಬೇಕು ಇಟ್ಕೊಂಡು ಹಾಳಾಗಿರೋ ಎಲ್ಲನೂ ತೆಗೆದು ಆ ಪೌಚ್ಗಳೆಲ್ಲ ರೆಡಿ ಮಾಡಿ, ಬ್ಯಾಂಗಲ್ಸು ಊರಿಗೆ ಹೋಗಿ ಬಂದಾಗಿಂದ ಈ ಪೌಚಲ್ಲಿ ಹಾಕಿಟ್ಬಿಟ್ಟಿದ್ದೆ, ತೆಗೆದು ಜೋಡಿಸೇ ಇರಲಿಲ್ಲ. ಸಾನ್ವಿಗೇನು ಕಲರ್ ಡ್ರೆಸ್ ಇದ್ದಾಗ ಸುಮಾರು ಬಳಿ ಎಲ್ಲ ತೆಗೆದು ಹಂಗಂಗೆ ಹಾಕಿ ವಾಪಸ್ ಇದ್ರೊಳಗೆ ಇಟ್ಟೇ ಇರಲಿಲ್ಲ ನಾನು, ಎಲ್ಲ ಪೌಚೊಳಗೆ ಇಟ್ಬಿಟ್ಟಿದ್ನಿ. ಅದಕ್ಕೆ ಇವತ್ತೂ ಅವನ್ನೆಲ್ಲನೂ ಬೇಕಾಗಿರೋ ಬಳಿಯೆಲ್ಲ ಇಟ್ಕೊಂಡು ಒಂದಷ್ಟು ನಾನು ಸುಮಾರು ವರ್ಷದ ಹಿಂದಿನ ಬಳಿ ಇದ್ದು ಅವನ್ನೆಲ್ಲನೂ ಬಿಸಾಕಿರಾತಂತೇಳಿ ಅವನು ಎಲ್ಲ ತೆಗೆದು ಸ್ವಲ್ಪ ಡಬ್ಬಿ ಖಾಲಿ ಆತಿವತ್ತ. ಹಾಗಾಗಿ ಎಲ್ಲ ಬಳಿಯೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡು ಇನ್ನೊಂದು ಡಬ್ಬಿ ತರಬೇಕಂತೇಳಿ ಅಂದ್ಕೊಂಡಿದ್ದೆ. ಅಲ್ಲಿ ಅಂಗಡಿ ಒಳಗೆ ಹೇಳಿ ಬಂದೀನಿ, ಅವ್ರು ತಂದು ಕೊಟ್ರಂದ್ರೆ ತೊಗೊಂಡು ಬರ್ತೀನಿ. ಒಬ್ಬರು ನನಗೆ ಲಾಸ್ಟ್ ಟೈಮ್ ಅದು ಬ್ಯಾಂಗಲ್ ಬಾಕ್ಸ್ದು ಲಿಂಕ್ ಕೊಡ್ರಿ ಅಂತೇಳಿ ಕಮೆಂಟ್ ಮಾಡಿದ್ರಿ. ನಾನು ಅದನ್ನು ಆನ್ಲೈನಲ್ಲಿ ತರಿಸಿಲ್ಲ, ಇಲ್ಲಿ ಲೋಕಲ್ ಶಾಪಲ್ಲಿ ತರಿಸ್ಕೊಟ್ಟಿದ್ದೀನಿ. ಆನ್ಲೈನ್ದಾಗೂ ಸಿಗ್ತಾವೆ, ಮೀಶೋದಲ್ಲೆಲ್ಲ, ನೀವು ಒಂದು ಸರಿ ಚೆಕ್ ಮಾಡಿರಿ. ಹಂಗೆ ಇವಾಗ ರ್ಯಾಕನ್ನೆಲ್ಲ ನೋಡಿರಿ ಫಸ್ಟ್ ಒಂದು ಸರಿ ಎಲ್ಲ ಬ್ರಷಿಂದ ಧೂಳೆಲ್ಲ ತೆಗೆದು ಇವಾಗ ಪೇಪರ್ನ ಹಾಕಿದ್ದೀನಿ, ನ್ಯೂಸ್ ಪೇಪರ್ ಹಾಕಿ ಅಕ್ಕಿ ಎಲ್ಲ ಏನು ನಾನು ಎಕ್ಸ್ಟ್ರಾ ಇದ್ದು ಅಲ್ಲ ಅವನ್ನೆಲ್ಲನೂ ಈ ಥರ ಬಾಕ್ಸ್ ಇದ್ದು ನೋಡಿರಿ ಎಕ್ಸ್ಟ್ರಾ ನನ್ನ ಹತ್ರ. ಆ ಬಾಕ್ಸ್ ಒಳಗೆ ಎಲ್ಲನೂ ಅಕ್ಕಿ ಹಾಕಿ ಇಲ್ಲೇ ರ್ಯಾಕಲ್ಲೇ ಇಟ್ಕೊಳಕತ್ತೀನಿ. ಅಲ್ಲಿ ಅಡುಗೆ ಮನೆಗಾದ್ರೆ ತಂಪಿಗೆ ಹಾಳಾಗಕತ್ತಿದ್ದಲ್ಲ, ಹಾಗಾಗಿ ಇಲ್ಲೇ ಇಟ್ಕೊಳಕತ್ತೀನಿ ನೋಡಿರಿ. ಆ ರ್ಯಾಕನ್ನು ಇವಾಗ ಕುಲ ಆತಲ್ಲ, ಅದಕ್ಕಾಗಿ ಅದರೊಳಗೆಲ್ಲ ಜೋಡಿಸ್ಕೊಳಕತ್ತೀನಿ. ಊರಿಂದ ತೊಗೊಂಡು ಬಂದಿದ್ದೆ ನಾನು ರೇಷನ್ ಅಕ್ಕಿ. ಈಗ ಮೊನ್ನೆ ಹೋಗಿದ್ವಲ್ಲ ನಾವು ದೀಪಾವಳಿಗೆ, ಆವಾಗ ಅಕ್ಕಿ ಎಲ್ಲ ತೊಗೊಂಡು ಬಂದಿದ್ನಿ. ಅವನ್ನೆಲ್ಲನೂ ಹಾಕಿಟ್ಕೊಂಡು ಆಮೇಲೆ ಹಿಟ್ಟನ್ನು ಅಷ್ಟೇ, ಇದನ್ನು ಊರಿಂದ ತೊಗೊಂಡು ಬಂದಿದ್ನಿ. ಇದನ್ನು ಇನ್ನೂ ಓಪನ್ ಮಾಡಿರಲಿಲ್ಲ ನಾನು, ಯಾಕಂದ್ರೆ ಡಿಮಾರ್ಟಿನ ತೊಗೊಂಡು ಬಂದಿರೋಂಥ ಚಪಾತಿ ಹಿಟ್ಟಿತ್ತದು. ಅದು ಇದು ಎರಡು ಮಿಕ್ಸ್ ಮಾಡೋದು ಬೇಡ ಅಂಥೇಳಿ ಫಸ್ಟ್ ಅದನ್ನು ಖಾಲಿ ಮಾಡೀನಿ. ಅದು ಖಾಲಿ ಆದಮೇಲೆ ಇವಾಗ ಊರಿಂದ ತಂದಿರೋ ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡು ಹಂಗೆ ಚಲೋ ಅಕ್ಕಿ ನೋಡ್ರಿ, ಸೋನಾ ಮಸೂರಿ ಅವನೂ ಅಷ್ಟೇ ಡಬ್ಬಿಗೆ ಹಾಕಿ ಎಲ್ಲನೂ ಇಲ್ಲೇ ರ್ಯಾಕಲ್ಲಿ ಜೋಡಿಸ್ಕೊಂಡು ನನಗೂ ಅಡುಗೆ ಮಾಡುವಾಗ ಈಸಿ ಆಗ್ತದೆ ಇವಂತ ತೊಗೊಳಕ್ಕೆ. ಇವೆಲ್ಲ ಇಷ್ಟೆಲ್ಲ ಐಟಮ್ಸ ಬಿಸಾಕು ನೋಡ್ರಿ. ಅವನ್ನೆಲ್ಲನೂ ಒಂದು ಚೀಲಕ್ಕೆ ಹಾಕತ್ತೀನಿ. ಡ್ರೈ ಕಸ್ತವ್ರ ಬಂದ ಮೇಲೆ ಕೊಟ್ರಾತಂತೇಳಿ ಅವನು ಎಲ್ಲನೂ ಒಂದು ಚೀಲಕ್ಕೆ ತುಂಬಿಟ್ಟು ಇವಾಗ ರೂಮೆಲ್ಲ ಕ್ಲೀನ್ ಆಯಿತು. ಇನ್ನೊಂದು ಸ್ವಲ್ಪ ಮೇಲದು ಕ್ಲೀನ್ ಮಾಡ್ಕೋಬೇಕು, ಆದರೆ ಒಂದೇ ದಿವಸ ಮಾಡೋದು ಬೇಡ ಅಂತೇಳಿ ಎಷ್ಟಾಗ್ತದಲ್ಲ ಅಷ್ಟೇ ಮಾಡಿ ಫುಲ್ಲು ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ. ನಾನು ಇಷ್ಟೆಲ್ಲ ಮಾಡಬೇಕಾದ್ರೆ ಸಂಜೆಗಡೆ ಒಂದು 5-5:30 ಆಗಿತ್ತು. ನಾನು ಪೂರ್ತಿ ಎಲ್ಲ ಇನ್ನು ಸಂಜೆ ಮುಂದೆ ಮನೆ ಕಸ ಹೊಡೆದು ದೀಪ ಹಚ್ಚಿರಾತಂತೇಳಿ ಎಲ್ಲ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ ನೋಡ್ರಿ. ನಿನ್ನೆ ವಿಡಿಯೋದಲ್ಲಿ ನನಗೊಬ್ಬರ ಕಮೆಂಟ್ ಮಾಡಿದರೆ ಬೇಬಿ ಮೂಮೆಂಟ್ಸ್ ಯಾವಾಗಿಂದ ಶುರುವಾಗಿತ್ತು, ನಿಮಗೆ ಯಾವ ರೀತಿ ಇತ್ತು ಏನೋ ಸ್ವಲ್ಪ ಡೀಟೇಲಾಗಿ ಹೇಳ್ರಿ ಅಂತೇಳಿ. ನನಗೆ 6 ತಿಂಗಳಿಗೆ ಶುರುವಾಗಿತ್ತು ನೋಡ್ರಿ. ಎಲ್ಲರಿಗೂ 6 ತಿಂಗಳಿಗೆ ಅಂತೇನಿಲ್ಲ, 5 ತಿಂಗಳಿಗೂ ಒಬ್ಬೊಬ್ಬರಿಗೆ ಶುರು ಆಗ್ತತಿ. ಆದರೆ ನನಗೆ 6 ತಿಂಗಳಿಗೆ ಬೇಬಿ ಮೂಮೆಂಟ್ಸ್ ಶುರುವಾಗಿತ್ತು. ಅದೇನು ಡೀಟೇಲಾಗಿ ಏನು ಹೇಳೋದಿಲ್ಲ ಏನಿಲ್ಲರಿ. ಹೊಟ್ಟೆ ಒಳಗೆ ಬೇಬಿ ಪೂರ್ತಿ ಅದೆಲ್ಲ ಗ್ರೋ ಆದಮೇಲೆ ಅವಾಗದು ಸ್ವಲ್ಪ ಮೂಮೆಂಟ್ ಮಾಡೋಕ್ಕೆ ಶುರು ಆಗ್ತತಿ. ಅದೊಂಥರ ಫೀಲಿಂಗನ ಒಂಥರ ಚಂದ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋಂಗಿಲ್ಲವ. ಅಂಥ ಒಳ್ಳೆಯ ಒಂದು ನಮ್ಮ ಲೈಫಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಒಂದು ಒಳ್ಳೆ ಮೂಮೆಂಟ್ ಅಂತ ಹೇಳ್ಬೋದು. ಖುಷಿ ಆಗ್ತದೆ ನೋಡ್ರಿ. ಅವ್ರು ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ, ಅವರು ಮೇ ಬಿ ಪ್ರೆಗ್ನೆಂಟ್ ಅದಾರಂತ ಅನಿಸ್ತತಿ. ಹಾಗಾಗಿ ಅವ್ರಿಗೆ ಸ್ವಲ್ಪ ಡೀಟೇಲಾಗಿ ಹೇಳಬೇಕಿತ್ತು. ನನಗೆ ಗೊತ್ತಿರೋದು ಇಷ್ಟ ನೋಡ್ರಿ. ಅದು 6 ತಿಂಗಳಿಗೆ ಶುರು ಆಗ್ತತಿ. ಆಮೇಲಿಂದ ಡೆಲಿವರಿ ಆಗೋವರೆಗೂ ಕಂಟಿನ್ಯೂಸ್ ಆಗಿ ಅದು ಮೂಮೆಂಟ್ ಇರಬೇಕು. ಅದನ್ನು ನಾವು ಡೈಲಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಅಕಸ್ಮಾತ್ ಇಲ್ಲಪ್ಪ ಇವತ್ತು ಮೂಮೆಂಟ್ ಏನೂ ಇಲ್ಲ ಅಂತಂದರೆ ನಾವು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗಬೇಕು. ಇಷ್ಟ ನೋಡ್ರಿ, ನನಗೆ ಗೊತ್ತಿರೋಷ್ಟು ನಾನು ನಿಮ್ಗೆ ಹೇಳಿದ್ದೀನಿ. ಇವಾಗ ಅಕ್ಕಿನ ತೊಳೆದಿಡತ್ತೀನಿ, ಯಾಕಂದ್ರೆ ಬೆಳಿಗ್ಗೆ ನೀರು ದೋಸೆ ಮಾಡಬೇಕಿತ್ತು. ಹಾಗಾಗಿ ಒಂದು 3 ಗ್ಲಾಸಷ್ಟು ಅಕ್ಕಿನ ಎಲ್ಲ ಕ್ಲೀನಾಗಿ ತೊಳೆದು ನೀರು ಹಾಕಿ ಇಟ್ಟು ಇವಾಗ ಬೆಳಗ್ಗೆ ಸಲಾಡು ಮತ್ತು ಸ್ಮೂದಿ ಮಾಡೋಕ್ಕೆ ಡ್ರೈ ಫ್ರೂಟ್ಸ್ನ ಎಲ್ಲ ನಾನು ನೆನೆಸಿಡಾಕತ್ತೀನಿ. ಇವತ್ತಿನ ಈ ಒಂದು ಲಾಗು ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂಚೆ ಎಲ್ಲ ಸುಮಾರು ಜನ ವೀಡಿಯೋಸ್ ನೋಡ್ತಿದ್ರಿ. ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಾ ಇರೋ ಕಾರಣ ನಂದು ವ್ಯೂಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದಾವೆ ಅಂತ ಹೇಳ್ಬೋದು. ಇನ್ಮೇಲೆ ಆ ರೀತಿ ಮಾಡೋಂಗಿಲ್ಲ, ಡೈಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ.
ನೀವು ಟೈಮ್ ಸಿಕ್ಕಾಗ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಕ್ವಶನ್ ಇದ್ದರೆ ಅದನ್ನು ಕೇಳ್ರಿ. ಈ ರೀತಿ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಂತ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ರಾತ್ರಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾನಿವಾಗ ಪಾತ್ರೆ ತೊಳ್ಯಾಕತ್ತೀನಿ. ಇವತ್ತು ಅಡುಗೆ ಕೆಲಸ ಏನೂ ಇರಲಿಲ್ಲ ನನಗೆ ಸಂಜೆಗೆ. ಯಾಕಂದ್ರೆ ಬೆಳಗ್ಗೆ ಮಾಡಿದ್ದು ಅದು ಪರೋಟ ಹಿಟ್ಟು ಆಮೇಲೆ ರೈಸು ಎಲ್ಲ ಇತ್ತು. ಹಾಗಾಗಿ ಅದನ್ನು ತಿಂದು ಎಲ್ಲ ಖಾಲಿ ಮಾಡಿ ಇವಾಗ ಪಾತ್ರೆ ತೊಳ್ಯಾತೀನಿ ನೋಡ್ರಿ. ಹಾಗಾಗಿ ಇವತ್ತಿನ ವ್ಲಾಗ್ನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.